ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯುಜಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜ್ಞಾನದ ಪ್ರಶ್ನೋತ್ತರಗಳಾದ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಜೀವಕೋಶದ ಟಾಪಿಕ್ ಕುರಿತು ನಿಮಗೆ ಇವತ್ತು ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಹಲವಾರು ಬಾರಿ SSCGL, SSC MTS ಮತ್ತು RRB JEE, RRB LP, RRB ಗ್ರೂಪ್ ಡಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಟಾಪಿಕ್ ವೈಸ್ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಟಾಪ್ 30 ಸೆಟ್ 1 ಪ್ರಶ್ನೋತ್ತರಗಳ ಕುರಿತು ನಿಮಗೆ ಇವತ್ತೇ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಜೀವಕೋಶವನ್ನು ಕಂಡುಹಿಡಿದವರು ಯಾರು? ಜೀವಕೋಶವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್ ಅವರು ಜೀವಕೋಶವನ್ನು ಕಂಡುಹಿಡಿತಾರೆ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಈ ಸ್ಟಾರ್ ಮಾರ್ಕ್ ಬಂದುಬಿಟ್ಟು ಈ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸೂಚನೆ ಫ್ರೆಂಡ್ಸ್. ಇದು ಈ ಸ್ಟಾರ್ ಮಾರ್ಕ್ ಇರ್ತಾವಲ್ಲ ಫ್ರೆಂಡ್ಸ್, ಇದು ಪ್ರೀವಿಯಸ್ ಇಯರ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಅಂದರೆ ಜೀವಕೋಶವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ರಾಬರ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆ 2, ಜೀವಕೋಶವನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಫ್ರೆಂಡ್ಸ್, ಜೀವಕೋಶವನ್ನು 1665ರಲ್ಲಿ ಕಂಡುಹಿಡಿಯಲಾಯಿತು ಫ್ರೆಂಡ್ಸ್. ಇದು ಕೂಡ 3 ಬಾರಿ ಕೇಳಿದ್ದಾರೆ ಫ್ರೆಂಡ್ಸ್. ಮತ್ತು ಪ್ರಶ್ನೆ 3, ನಮ್ಮ ದೇಹವು ಯಾವುದರಿಂದ ರಚಿಸಲ್ಪಟ್ಟಿದೆ? ನಮ್ಮ ದೇಹವು ಬಂದ್ಬಿಟ್ಟು ಜೀವಕೋಶಗಳಿಂದ ರಚಿಸಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 4, ಜೀವಂತ ಜೀವಕೋಶವನ್ನು ಕಂಡುಹಿಡಿದವರು ಯಾರು? ಅಂದರೆ ಜೀವಂತ ಜೀವಕೋಶವನ್ನು ಕಂಡುಹಿಡಿದವರು ಆಂಟೋನಿ ಲಿವಾನ್ ಹಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಂಟೋನಿ ಲಿವಾನ್ ಹಕ್ ಅವರು ಬಂದ್ಬಿಟ್ಟು ಇವರು ಜೀವಂತ ಜೀವಕೋಶವನ್ನು ಕಂಡುಹಿಡಿತಾರೆ. ಪ್ರಶ್ನೆ 5, ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು? ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಬ್ರೌನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಬರ್ಟ್ ಬ್ರೌನ್ ಅವರು ನ್ಯೂಕ್ಲಿಯಸ್ನ ಕಂಡುಹಿಡಿತಾರೆ. ಪ್ರಶ್ನೆ 6, ಜೀವಂತ ಜೀವಕೋಶಗಳನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಅಂದರೆ ಜೀವಂತ ಜೀವಕೋಶವನ್ನು 1674ರಲ್ಲಿ ಕಂಡುಹಿಡಿಯಲಾಯಿತು ಫ್ರೆಂಡ್ಸ್. ಪ್ರಶ್ನೆ 7, ನ್ಯೂಕ್ಲಿಯಸ್ ಅನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ನ್ಯೂಕ್ಲಿಯಸ್ ಅನ್ನು ಬಂದ್ಬಿಟ್ಟು ಇದು 1831ರಲ್ಲಿ ಕಂಡುಹಿಡಿಯಲಾಯಿತು ಫ್ರೆಂಡ್ಸ್. ಪ್ರಶ್ನೆ 8, ಪ್ರೋಟೋಪ್ಲಾಸ್ಮಾ ಅನ್ನು ಕಂಡುಹಿಡಿದವರು ಯಾರು? ಪ್ರೋಟೋಪ್ಲಾಸ್ಮಾವನ್ನು ಕಂಡುಹಿಡಿದವರು JV ಪೊರ್ಕಿಂಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. JV ಪೊರ್ಕಿಂಜಿ ಅವರು ಪ್ರೋಟೋಪ್ಲಾಸ್ಮಾನ ಕಂಡುಹಿಡಿತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 9, ಪ್ರೋಟೋಪ್ಲಾಸ್ಮಾ ಅನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಪ್ರೋಟೋಪ್ಲಾಸ್ಮಾ ಅನ್ನು 1839ರಲ್ಲಿ ಕಂಡುಹಿಡಿಯಲಾಯಿತು. ಪ್ರಶ್ನೆ 10, ಸ್ಕ್ಲಿಡೆನ್ ಮತ್ತು ಸ್ಕ್ವಾನ್ ನೀಡಿದ ಕೋಶ ಸಿದ್ಧಾಂತವು ಈ ಕೆಳಗಿನ ಯಾವ ಜೀವಿಗಳಿಗೆ ಅನ್ವಯಿಸುವುದಿಲ್ಲ? ಈ ಸ್ಕ್ಲಿಡೆನ್ ಮತ್ತು ಸ್ಕಾನ್ ನೀಡಿದ ಕೋಶದ ಸಿದ್ಧಾಂತವು ಯಾವ ಜೀವಿಗಳಿಗೆ ಅನ್ವಯಿಸುವುದಿಲ್ಲಪ್ಪ ಅಂತಂದ್ರೆ ವೈರಸ್ಗಳಿಗೆ ಅನ್ವಯಿಸುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 11, ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅವಶ್ಯಕತೆ ಏಕೆ ಇರುತ್ತದೆ? ಅಂದರೆ ಅವುಗಳು ಬಂದ್ಬಿಟ್ಟು ಸತ್ತ ಜೀವಕೋಶಗಳು ಫ್ರೆಂಡ್ಸ್. ಅವುಗಳು ಸತ್ತ ಜೀವಕೋಶಗಳ ಆಗಿದ್ದರಿಂದ ಅವುಗಳಿಗೆ ಕಡಿಮೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12, ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಅತ್ಯಂತ ಚಿಕ್ಕ ಜೀವಕೋಶ ಬಂದ್ಬಿಟ್ಟು ಮೈಕ್ರೋಪ್ಲಾಸ್ಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೈಕ್ರೋಪ್ಲಾಸ್ಮಾ ಬಂದ್ಬಿಟ್ಟು ಇದು ಅತ್ಯಂತ ಚಿಕ್ಕ ಜೀವಕೋಶ ಆಗಿರುತ್ತೆ. ಅದೇ ರೀತಿಯಾಗಿ ಪ್ರಶ್ನೆ 13, ಅತಿ ದೊಡ್ಡ ಜೀವಕೋಶ ಯಾವುದು? ಅತಿ ದೊಡ್ಡ ಜೀವಕೋಶ ಬಂದ್ಬಿಟ್ಟು ಆಸ್ಟ್ರಿಚ್ ಮೊಟ್ಟೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಸ್ಟ್ರಿಚ್ ಮೊಟ್ಟೆ ಬಂದ್ಬಿಟ್ಟು ಇದು ಅತಿ ದೊಡ್ಡ ಜೀವಕೋಶ ಆಗಿದೆ. ಪ್ರಶ್ನೆ 14, ಅತಿ ಉದ್ದವಾದ ಜೀವಕೋಶ ಯಾವುದು? ಅಂದರೆ ಪ್ರಾಣಿಗಳಲ್ಲಿ ಅತಿ ಉದ್ದವಾದ ಜೀವಕೋಶ ಬಂದ್ಬಿಟ್ಟು ಯುರಾನ್. ಇದು ಜಿರಾಫೆಯ ಕುತ್ತಿಗೆಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 15, ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಜೀವಕೋಶ ಯಾವುದು? ಅಂದರೆ ಮಾನವನ ದೇಹದೊಳಗೆ ಅತಿ ಉದ್ದವಾದ ಜೀವಕೋಶ ಯಾವುದಪ್ಪ ಅಂದರೆ ನ್ಯೂರಾನ್ ಅಂತ ಹೇಳ್ಬೋದು. ಅಂದರೆ ನರಕೋಶ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16, ಮಾನವನ ದೇಹದ ಅತ್ಯಂತ ದೊಡ್ಡ ಕೋಶ ಯಾವುದು? ಅಂದರೆ ಮಾನವನ ದೇಹದ ಅತ್ಯಂತ ದೊಡ್ಡ ಕೋಶ ಬಂದ್ಬಿಟ್ಟು ಅಂಡಾಣು ಆಗಿರುತ್ತೆ. ಪ್ರಶ್ನೆ 17, ಜೀವಕೋಶಗಳಲ್ಲಿ ಎಷ್ಟು ವಿಧಗಳು? ಫ್ರೆಂಡ್ಸ್, ಜೀವಕೋಶಗಳಲ್ಲಿ 2 ವಿಧಗಳು, ಒಂದು ಪ್ರೋಕ್ಯಾರಿಯೋಟ್ ಮತ್ತು ಇನ್ನೊಂದು ಯೂಕ್ಯಾರಿಯೋಟ್. ಪ್ರಶ್ನೆ 18, ಮಾನವನ ದೇಹದ ಚಿಕ್ಕ ಜೀವಕೋಶ ಯಾವುದು? ಮಾನವನ ದೇಹದ ಚಿಕ್ಕ ಜೀವಕೋಶ ಬಂದ್ಬಿಟ್ಟು ವೀರ್ಯಾಣು ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 19, ಬ್ಯಾಕ್ಟೀರಿಯಾಗಳು ಯಾವ ಜೀವಕೋಶದಲ್ಲಿ ಕಂಡುಬರುತ್ತವೆ? ಬ್ಯಾಕ್ಟೀರಿಯಾಗಳು ಬಂದ್ಬಿಟ್ಟು ಪ್ರೋಕ್ಯಾರಿಯೋಟ್ನಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 20, ಪ್ರಾಣಿಗಳು, ಪಕ್ಷಿಗಳು, ಮರಗಳು ಅಂದರೆ ಹ್ಯೂಮನ್ ಸೆಲ್ಸ್ ಬಂದ್ಬಿಟ್ಟು ಇವು ಯಾವುದರಲ್ಲಿ ಕಂಡುಬರ್ತಪ್ಪ ಅಂತಂದರೆ ಯೂಕ್ಯಾರಿಯೋಟ್ನಲ್ಲಿ ಇವು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 21, ಜೀವಕೋಶದ ಅತ್ಯಂತ ಹೊರಗಿನ ಪದರ ಯಾವುದು? ಅಂದರೆ ಜೀವಕೋಶದ ಅತ್ಯಂತ ಹೊರಗಿನ ಪದರ ಬಂದ್ಬಿಟ್ಟು ಕೋಶ ಭಿತ್ತಿ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 22, ಜೀವಕೋಶವನ್ನು ರಕ್ಷಣೆ ಮಾಡುವುದು ಯಾವುದು? ಅಂದರೆ ಜೀವಕೋಶವನ್ನು ರಕ್ಷಣೆ ಯಾವುದು ಮಾಡ್ತದಪ್ಪ ಅಂತಂದ್ರೆ ಕೋಶ ಭಿತ್ತಿ ಮಾಡುತ್ತೆ. ಪ್ರಶ್ನೆ 23, ವಸ್ತುಗಳ ಪ್ರವೇಶ ಮತ್ತು ನಿರ್ಗಮನವನ್ನು ನಿಯಂತ್ರಿಸುವುದು ಯಾವುದು? ಅಂದರೆ ದೇಹದೊಳಗಿನ
ವಸ್ತುಗಳ ಪ್ರವೇಶ ಮತ್ತು ನಿರ್ಗಮನವನ್ನು ನಿಯಂತ್ರಿಸುವುದು ಕೋಶಪೊರೆ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 24, ಕೋಶಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ? ಕೋಶಪೊರೆ ಬಂದ್ಬಿಟ್ಟು ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 25, ಸಸ್ಯಕೋಶದ ಗೋಡೆ ಯಾವುದರಿಂದ ಮಾಡಲ್ಪಟ್ಟಿದೆ? ಈ ಸಸ್ಯಕೋಶದ ಗೋಡೆ ಬಂದ್ಬಿಟ್ಟು ಇದು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ 26, ಬ್ಯಾಕ್ಟೀರಿಯಾ ಕೋಶಗೋಡೆ ಯಾವುದರಿಂದ ಮಾಡಲ್ಪಟ್ಟಿದೆ? ಬ್ಯಾಕ್ಟೀರಿಯಾದ ಕೋಶಗೋಡೆ ಬಂದ್ಬಿಟ್ಟು ಪೆಪ್ಟಿಡೋಗ್ಲೈಕನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೆಪ್ಟಿಡೋಗ್ಲೈಕನ್ ಬಂದ್ಬಿಟ್ಟು ಇದು ಬ್ಯಾಕ್ಟೀರಿಯಾ ಕೋಶಗಳ ಅಂದರೆ ಬ್ಯಾಕ್ಟೀರಿಯಾ ಕೋಶವು ಪೆಪ್ಟಿಡೋಗ್ಲೈಕನ್ನಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 27, ಶಿಲೀಂಧ್ರ ಕೋಶಗೋಡೆ ಯಾವುದರಿಂದ ಮಾಡಲ್ಪಟ್ಟಿದೆ? ಶಿಲೀಂಧ್ರ ಕೋಶಗೋಡೆ ಬಂದ್ಬಿಟ್ಟು ಚಿಟಿನಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 28, ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಇದು ಹಲವಾರು ಬಾರಿ ಈ ಪ್ರಶ್ನೆನ ಕೇಳಿದ್ದಾರೆ ಫ್ರೆಂಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇದು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ಆಗಿರುತ್ತೆ. ಪ್ರಶ್ನೆ 29, ದೇಹದ ಆತ್ಮಹತ್ಯಾ ಸಂಚಿಚೀಲ ಎಂದು ಯಾವುದನ್ನು ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೈಸೋಸೋಮ್ನ ಆತ್ಮಹತ್ಯಾ ಸಂಚಿಚೀಲ ಅಂತ ಕರೀತಾರೆ. ಪ್ರಶ್ನೆ 30, ಪ್ರೋಟೀನ್ಗಳ ಕಾರ್ಖಾನೆ ಎಂದು ಯಾವುದನ್ನು ಕರೀತಾರೆ? ಪ್ರೋಟೀನ್ಗಳ ಕಾರ್ಖಾನೆ ಬಂದ್ಬಿಟ್ಟು ರೈಬೋಸೋಮ್ನ ಕರೀತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಡಿಸಂಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ಜೀವಕೋಶದ ಸೆಟ್ 1 ಪ್ರಶ್ನೋತ್ತರ ಮಾಲಿಕೆ ಆಗಿರುತ್ತೆ ಫ್ರೆಂಡ್ಸ್. ಇದು ಅಂದರೆ ಇದು ಸೆಟ್ 1 ಕ್ವಶನ್ ಪೇಪರ್ ಫ್ರೆಂಡ್ಸ್. ಇದು ಇನ್ನು ಸೆಟ್ 2 ಸೆಟ್ 3ನ ರಿಲೀಸ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.